ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಿ ಅಂತ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮಗನ ಕಡೆಯಿಂದ ಆ್ಯಂಡ್ ನಿಮಗೆಲ್ಲರಿಗೂ ಪ್ಲೇನ್ ಕಿಸ್. ಇನ್ನು ಎಲ್ಲರಿಗೂ ಗಣೇಶ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ವರ್ಷ ನನ್ನ ಗಣೇಶ ಹಬ್ಬ ನನ್ನ ತವ್ರ ಮನೆ ಅಂದರೆ ಎಲ್ಲರಿಗೂ ಗಣೇಶ ಹಬ್ಬ ಗೌರಿ ಹಬ್ಬ ಬಂತಂದರೆ ತವ್ರ ಮನೆಯಲ್ಲಿಂದ ಕೊಡುವಂತಹ ಬಾಗಿನನೇ ಜ್ಞಾಪನ ಬರೋದು. ನಮ್ಮ ಸೈಡ್ ಏನು ಯಾವುದೇ ರೀತಿ ಬಾಗಿನನ ಕೊಡೋದಿಲ್ಲ, ಅರ್ಶಿನ ಕುಂಕುಮ ಕೊಡ್ತಾರೆ, ಅದೇ ನಮ್ಮ ಪಾಲ್ಗೆ ಬಾಗಿನ. ಇನ್ನು ಹಬ್ಬ ಇವತ್ತು ಹಬ್ಬ ಆಗಿರೋದ್ರಿಂದ ಅಮ್ಮನೇ ಇವತ್ತು ಪೂಜೆನ ಮಾಡ್ತಾಯಿದ್ರು, ನಾನು ಅಡುಗೆ ಕೆಲಸನ ಮಾಡ್ತಾಯಿದ್ದೆ. ಇನ್ನು ಅಮ್ಮ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಗದ್ದೆ ಹತ್ರ ಕೂಡ ಪೂಜೆ ಮಾಡಬೇಕು. ಹಾಗಾಗಿ ಅಮ್ಮ ಬೇಗನೆ ಮನೆ ಒಳಗಡೆ ಎಲ್ಲ ಪೂಜೆ ಮಾಡಿ ಹೊಸ್ಲು ಪೂಜೆ ಗಣೇಶ ಹಬ್ಬದಲ್ಲಿ ಮತ್ತು ಗೌರಿ ಹಬ್ಬದಲ್ಲಿ ಕೆಲವೊಬ್ಬರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಗಣೇಶ ಹಬ್ಬದಲ್ಲಿ ಹೊಸ್ಲು ಪೂಜೆನ ಮಾಡ್ತಾರೆ. ನಾವು ಗಣೇಶ ಹಬ್ಬದ ದಿನ ಹೊಸ್ಲು ಪೂಜೆನ ಮಾಡ್ತೀವಿ. ಹೊಸ್ಲು ಪೂಜೆಗೆ ಈ ರೀತಿಯಾಗಿ ನಾವು ಜಾಗರಣೆನ ಒಯ್ತೀವಿ. ಅದು ಸ್ವಲ್ಪ ಮೊಳಕೆ ಬೇಗ ಜಾಗರಣೆನ ಹೋದರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಏನಕ್ಕೆ ಜಾಗರಣೆ ಒಯ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ತವ್ರ ಮನೇಲಿ ಜಾಗರಣೆನೆಲ್ಲ ಒಯ್ಯೋದಿಲ್ಲ, ನಮ್ಮ ಅತ್ತೆ ಮನೆ ಜಾಗರಣೆನ ಒಯ್ತಾರೆ. ಇನ್ನು ಅವರ ಜಾಗರಣೆ ಬೇಗ ಊದಿದ್ರೆ ತುಂಬ ಚೆನ್ನಾಗಿ ಮೊಳಕೆ ಬರ್ತಿತ್ತು. ಅಂದರೆ ಸ್ವಲ್ಪ ಲೇಟಾಗೈತಲ್ಲ ಹುಯ್ಯೋದು, ಹಾಗಾಗಿ ಜಾಸ್ತಿ ಉದ್ದ ಬಂದಿರಲಿಲ್ಲ. ಇನ್ನು ಅಮ್ಮ ಕೂಡ ಪೂಜೆನೆಲ್ಲ ಮಾಡಿದ್ರು. ಇನ್ನು ಗಣೇಶ ಹಬ್ಬ ಸ್ಪೆಷಲ್ ಅಂತ ಅಂದರೆ ನಮ್ಮನೆ ಒಬ್ಬಟ್ಟು. ಎಲ್ಲರ ಮನೆ ಜಾಸ್ತಿ ಆಲ್ಮೋಸ್ಟ್ ಒಬ್ಬಟ್ಟೆ ಅನಿಸುತ್ತೆ. ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಒಬ್ಬಟ್ಟನ್ನೇ ಸ್ಪೆಷಲಾಗಿ ಮಾಡ್ತಾರೆ. ಇನ್ನು ನಾನು ಎಲ್ಲ ಅಡುಗೆನೂ ಮಾಡೋದನ್ನೆಲ್ಲ ವೀಡಿಯೋನ ಮಾಡ್ಕೊಳ್ಳಿಲ್ಲ, ಯಾಕಂತಂದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅದೇ ರೀತಿ ಅಡುಗೆ ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಅಂತೇಳಿ ಅಡುಗೆದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹೋಳ್ಗೆ ಯಾವ ರೀತಿ ಒಬ್ಬಟ್ಟನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದನ್ನು ಮಾತ್ರ ವೀಡಿಯೋ ಮಾಡಿಕೊಂಡೆ. ಅಮ್ಮನೇ ಕಾಳನ್ನ ಆಡಿಸ್ಕೊಟ್ಟಿದ್ರು, ಒಬ್ಬಟ್ಟು ಕಾಳನ್ನ ಒಳ್ಳಲ್ಲಿ ಆಡಿಸೋದ್ರಿಂದ ನಂಗೆ ಅಷ್ಟು ನೀಟಾಗಿ ಒಳ್ಳಲ್ಲಿ ಆಡ್ಸೋಕ್ಕೆ ಬರೋದಿಲ್ಲ, ಅಮ್ಮನೇ ಆಡಿಸ್ಕೊಟ್ಟಿದ್ರು. ಈ ರೀತಿಯಾಗಿ ಪೇಪರ್ ಮೇಲೆ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಚಪಾತಿದು ಪೇಪರು, ಅದ್ರ ಮೇಲೆ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ಅದ್ರ ಮೇಲೆ ತಡುತ್ತೆ. ಒಬ್ಬಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಒಬ್ಬಟ್ಟಿಗೆ ಮೇಯ್ನಾಗಿ ಹೂರಣ ಚೆನ್ನಾಗಿರಬೇಕು, ಹೂರಣ ಚೆನ್ನಾಗಿದ್ದರೆ ಒಬ್ಬಟ್ಟು ಕೂಡ ಚೆನ್ನಾಗಿರುತ್ತೆ. ಫೈನಲಾಗಿ ಒಬ್ಬಟ್ಟೆಲ್ಲ ತಟ್ಟಾಯಿತು. ಇನ್ನು ನನ್ನ ಮಗಳು ನಮ್ಮನೆ ಪುಟ್ಟ ಗೌರಿ ಮುದ್ದು ಗೌರಿನ ರೆಡಿ ಮಾಡಬೇಕಲ್ಲ ಗೌರಿ ಹಬ್ಬಕ್ಕೆ, ಅವಳು ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ವ. ಇನ್ನು ಅವಳಿಗೆ ಈ ರೀತಿಯಾಗಿ ಡ್ರೆಸ್ನ ಹಾಕೋಣ ಅಂತೇಳಿ ಅವಳಿಗೆ ಡ್ರೆಸ್ಸು ಮ್ಯಾಚಿಂಗ್ ಕ್ಲಿಪ್ಪು ಬಳೆನೆಲ್ಲ ಇಟ್ಟೆ. ಈ ಕ್ಲಿಪ್ಸು ಮತ್ತು ಈ ಬ್ರೇಸ್ಲೆಟು ಅವ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಒಂಥರ ಹೈಲೈಟಾಗೆ ಕಾಣಿಸ್ತಾಯಿತ್ತು ಅಂತ ಹೇಳ್ಬೋದು. ಇನ್ನು ನಮ್ಮನೆ ಪುಟ್ಟ ಗೌರಿ ಮುದ್ದು ಗೌರಿ ರೆಡಿ ಆಗೋದ್ಲು. ಅವಳು ಅಷ್ಟೇ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ಲು. ಇತ್ತೀಚೆಗಂತೂ ತುಂಬಾ ಸಣ್ಣ ಆಗ್ಬಿಟ್ಟವಳೆ. ಫಸ್ಟು ಸ್ವಲ್ಪ ಗುಂಡಿಗಿದ್ಲು, ಈಗ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾಳೆ. ಇನ್ನು ಇವನು ರೆಡಿ ಮಾಡಾಯಿತು. ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದ. ಅವ್ನು ಬಂದೈತ್ಲೆ. ಇನ್ನು ಅವನ ಜೊತೆ ಹೋಗೋದು ಬಂದ ತಕ್ಷಣ ಹೋಗಲಿಲ್ಲ ಅಂದರೆ ಯಾವಾಗ ಬಂದರೂ ಇದೇ ಆಗೋಯ್ತು ನಿಂದು ಲೇಟು, ಯಾವಾಗಲೂ ಲೇಟು ಅಂತಾನೆ. ಹಾಗಾಗಿ ಬಂದ ತಕ್ಷಣ ನನ್ನ ಮಗನೂ ಕೂಡ ರೆಡಿ ಮಾಡ್ಕೊಂಡು 4 ಆಳು ಹೊರಟು. ಇನ್ನು ಇವಾಗೆಲ್ಲ ಗದ್ದೆ ನಾಟಿ ಟೈಮ್ ಆಗಿರೋದ್ರಿಂದ ಸುತ್ತಮುತ್ತ ಗದ್ದೆ ನಾಟಿ ಆಗಿರ್ತಾರೆ, ಅದನ್ನು ನೋಡೋಕ್ಕೆ ಒಂಥರ ಚೆಂದ. ಗದ್ದೆ ನಾಟಿ ಪೈರುಗಳಿರ್ಬೋದು, ತುಂಬ ಹಸ್ರಾಗಿ ಕಾಣಿಸುತ್ತಲ್ವ, ಅದನ್ನು ನೋಡೋಕ್ಕೆ ಚೆಂದ. ಇನ್ನು ಸ್ವಲ್ಪ ಬೆಳಿಬೇಕು, ಆವಾಗಿನ್ನ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಇವಾಗಿನ್ನ ಪುಟ್ಟದಾಗಿ ಈಗ ನಾಟಿ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇನ್ನು ನನ್ನ ಮಗಳು ಕೆಲವೊಂದು ಮಕ್ಕಳು ಗಾಡೀಲಿ ಒಯ್ತಾಯಿದ್ರೆ ನಿದ್ದೆನ ಮಾಡ್ತಾರೆ. ನನ್ನ ಮಗಳು ಹಂಗೆ ಇದ್ರೂ ಮಲ್ಗೋದಿಲ್ಲ. ಯಾವ ರೀತಿ ಒಯ್ತಾಯಿದ್ದೀವಿ ಅಂತ ಟೋಪಿ ಹಾಕಿದ್ರು ಸುಧಾ ಟೋಪಿ ಕಿತ್ತಾಕ್ಬಿಟ್ಟು ನೋಡ್ತಾಳೆ. ಇನ್ನು ನಿಯರ್ ಬೈ ನಮ್ಮೂರು ಹತ್ತತ್ರ ಬಂದೇ ಬಿಟ್ಟು ಎಷ್ಟು ಬೇಗ ಬರ್ತಾಯಿದ್ದೀವಿ ಅಂತ ಗೊತ್ತೇ ಆಗಲಿಲ್ಲ. ಇನ್ನು ನಮ್ಮೂರಿಗೆ ಹೋಗ್ಬೇಕಂತ ಬೇಗ ಅಡುಗೆನೂ ಕೂಡ ಮಾಡಿಬಿಟ್ಟೆ. ಇನ್ನು ಊರು ಬಂತಂದರೆ ಖುಷಿ, ಏನೋ ಗೊತ್ತಿಲ್ಲ. ಗಣೇಶ ಹಬ್ಬ ಗೌರಿ ಹಬ್ಬದಲ್ಲಿ ನಮ್ಮೂರಿಗೆ ಬಂದ್ರೇ ಏನೋ ಒಂಥರ ಚೆಂದ. ಏನಕ್ಕಂತಂದರೆ ಈ ರೀತಿಯಾಗಿ ತುಂಬ ಜನ ನಮ್ಮ ಏರಿಯಾ ಬಾಯ್ಸು ಎಲ್ಲ ಸೇರಿಕೊಂಡು ಗಣೇಶನ ಕೂರ್ಸೋಕ್ಕೆ ರೆಡಿನ ಮಾಡ್ತಾಯಿದ್ರು, ಚಪ್ರನ ಹಾಕ್ತಾಯಿದ್ರು. ಇನ್ನು ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳಿರೋದ್ರಿಂದ ನನ್ನ ಮಗನೂ ಕೂಡ ಬಿಡೋದಿಲ್ಲ, ಅವನು ಕೂಡ ಎತ್ಕೊಂಡು ಓಡಾಡ್ತಾರೆ. ಅಜ್ಜೆ ಬರೋ ಮಗುನ ಹಾಗೆ ಅಜ್ಜೆ ಬರ್ದಿರೋದು ಮಗಿನ ಇಬ್ಬರೂ ಕೂಡ ಎತ್ಕೊಂಡು ಆಟ ಆಡಿಸ್ತಾರೆ, ಅದೊಂದೇ ಖುಷಿ. ಇನ್ನು ಇಲ್ಲಿ ಎಲ್ಲರ ಕಡೆಯಿಂದ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾರೆ, ಹಾಯ್ ಆಯ್ ಅಂತ. ಇನ್ನು ನಮ್ಮ ಗಣೇಶ ಮುದ್ದು ಗಣೇಶ
ಈಗ ಯಾವ ರೀತಿ ಕಾಣ್ತಾ ಇದ್ದಾರೆ ಆ್ಯಂಡ್ ನಮ್ಮ ಏರಿಯಾ ಬಾಯ್ಸು ಯಾವ ರೀತಿ ಗಣೇಶನ ತಂದಿದ್ದಾರೆ ನೋಡೋಣ ಬನ್ನಿ. ಮತ್ತು ಈ ಗಣೇಶ ಈಗ ಸದ್ಯಕ್ಕೆ ಮುಖ ಮುಚ್ಕೊಂಡು ಕೂತಿದ್ದಾರೆ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ವಿಘ್ನ ವಿನಾಯಕ ಯಾವುದೇ ವಿಘ್ನ ಇದ್ದರೂ ಸುಧಾ ಹೊಂಟೋಗಿ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಇವರೆಲ್ಲ ಚಪ್ರ ಆಗ್ತಾಯಿದ್ರಲ್ವ, ನನಗಂತೂ ಇಲ್ಲಿ ಬಂದಿದ್ದು ಎಷ್ಟು ಖುಷಿ ಅಂತ ಅಂದರೆ ಅಲ್ಲಿ ನಮ್ಮೂರಲ್ಲಿ ನನಗೆ ಹಬ್ಬ ಅನ್ನೋ ಫೀಲೇ ಆಗೋದಿಲ್ಲ. ಯಾಕೆಂತಂದರೆ ಯಾರೂ ಜನ ಇರೋದಿಲ್ಲ, ಒಂಟಿ ಮನೆ. ಹಾಗಾಗಿ ಹಾಯ್ 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 ಎಲ್ಲ ಏನೋ ಇದೆಲ್ಲ ನನಗೆ ಖುಷಿ ಅಂತ ಅನಿಸುತ್ತೆ ಇವ್ರ ಜೊತೆ ಎಲ್ಲ ಇದ್ದಾಗ. ಅಲ್ಲಿ ಒಂಟಿ ಮನೆ ಇರೋದ್ರಿಂದ ಯಾರೂ ಕೂಡ ಅಷ್ಟು ಜನ ಇರೋದಿಲ್ಲ. ಇಲ್ಲಿಗೆ ಬಂದರೆ ತುಂಬ ಜನ, ಎಲ್ಲಿ ನೋಡಿದ್ರು ಜನ ಇರ್ತಾರೆ. ಎಲ್ಲಿ ನೋಡಿದ್ರು ಐಕ್ಳು ಮಕ್ಕಳು ಇದ್ರೇ ಹಬ್ಬಕ್ಕಂದು ಕಳೆ ಅಲ್ವಾ. ಇನ್ನು ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ ತಕ್ಷಣ ಮನೆಗೂ ಕೂಡ ಹೋಗಲಿಲ್ಲ. ಇಲ್ಲೇ ಇವರೆಲ್ಲ ಇದ್ರಲ್ಲ, ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವ್ರನ್ನೆಲ್ಲ ವಿಚಾರಿಸ್ಕೊಂಡು ಆಮೇಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಇವನು ಡ್ಯಾನ್ಸ್ ಮಾಡ್ತಿದ್ದನು, ಡ್ಯಾನ್ಸ್ ಕೂಡ ಮಾಡಲಿಲ್ಲ, ಹಂಗೆ ಓಡ್ಬಿಟ್ಟ ಫೋನ್ ತಂದ ತಕ್ಷಣ. ಇನ್ನು ನಾನು ಅಲ್ಲೆಲ್ಲ ಮಾತಾಡ್ಸಾಯಿತು. ಫೈನಲಾಗಿ ಮನೆಗೆ ಬಂದೆ. ನನ್ನ ತಂಗಿ ನಾಚ್ಕೋತಾ ಇದ್ದಾಳೆ, ನಾಚ್ಕೊಂಡು ಮುಖ ಮುಚ್ಕೋತಾ ಇದ್ದಾಳೆ. ಇನ್ನು ಅವಳ ಕಡೆಯಿಂದ ನಿಮಗೆಲ್ಲ ಆಯ್ ಆ್ಯಂಡ್ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನು ನನ್ನ ಪುಟ್ಟ ಮಗ ಇವನು ನಮ್ಮನೆ ಮುದ್ದು ಗಣೇಶ, ಇವನ ಕಡೆಯಿಂದನೂ ನಿಮಗೆಲ್ಲ ಹಾಯ್. ಇನ್ನು ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇವ್ರನ್ನೆಲ್ಲ ಆಟಾಡ್ಸಿದ್ರೆ ದಿನ ಎಷ್ಟು ಬೇಗ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ಇವಳು ಸೀರೆ ಹಾಕ್ಕೊಂಡು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ಲು. ನನಗೇನೋ ಗೊತ್ತಿಲ್ಲ, ಸೀರೆ ಹಾಕೊಳ್ಳೋದಂದರೆ ತುಂಬಾ ಇಷ್ಟ. ಬಟ್ ಅದನ್ನೆಲ್ಲ ಮತ್ತೆ ರೆಡಿ ಆಗಬೇಕಂದ್ರೆ ಭಾರಿ ಏನೋ ಒಂಥರ ಬೇಜಾರು ನನಗೆ. ಇನ್ನು ನನ್ನ ಮಗಳಿಗೆ ಹಂಗೆ ಕ್ಲಿಪ್ಸ್ ಎಲ್ಲ ತೊಗೊಂಬಂದಿದೆ, ಅದನ್ನು ಹಾಕಿ ರೆಡಿ ಮಾಡ್ತಾಯಿದ್ದೆ ಕ್ಲಿಪ್ಸ್ ಎಲ್ಲ. ಎಷ್ಟು ಖುಷಿ ಅಂತ ಅನಿಸುತ್ತೆ ಅಂದರೆ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕಾದ್ರೆ. ಇದಕ್ಕಾದ್ರೆ ಮನೆಗಾರು ಒಬ್ಬೊಬ್ಬರು ಹೆಣ್ಮಕ್ಳು ಇರಬೇಕು ಅಂತ ಅನಿಸುತ್ತೆ. ಇನ್ನು ಈ ರೀತಿಯಾಗಿ ಜಡೆನ ಹಾಕ್ತಾಯಿದ್ದೆ. ಬಟ್ ಅವಳ ಕೂದಲು ಪುಟ್ಟು ಕೂದಲಿರೋದ್ರಿಂದ ಅವಳ ಕೂದಲಿಗೆ ಕೂರ್ತಾನೆ ಇದ್ನಿಲ್ಲ, ಎಲ್ಲ ಕಸ್ಕೊತಾಯಿತ್ತು. ಇನ್ನು ಹಾಗಾಗಿ ಸೈಡ್ಗೆ ಹಾಕ್ಬಿಡೋಣ ಅಂತೇಳಿ ಸೈಡ್ಗೆ ಹಾಕ್ದೆ. ಅವಳು ಎಷ್ಟು ತಾಳ್ಮೆಯಿಂದ ಎಷ್ಟು ನಿಧಾನಕ್ಕೆ ಹಾಕಿಸ್ಕೊತಾವಳೆ, ಯಾವ ಕಡೆನೂ ಅಳ್ಳಾಡ್ದೇನೆ. ಅಂತ ಅಂದರೆ ಈ ರೀತಿ ರೆಡಿ ಮಾಡಿಸ್ಕೊಂಡ್ರೆ ಹೆಂಗಾರ ರೆಡಿ ಮಾಡ್ಬೋದು ಅಂತ ಅನಿಸ್ತಿತ್ತು. ಇನ್ನು ಅವಳಿಗೆ ಈಗ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದ್ರಿಂದ ಅವಳಿಗೂ ಸ್ವಲ್ಪ ನೆಗಡಿ ಥರ ಆಗ್ಬಿಟ್ಟೈತೆ. ನೆಗಡಿ ಆಗ್ಬಿಟ್ಟು ಸ್ವಲ್ಪ ಸಣ್ಣನೇ ಆಗ್ಬಿಟ್ಟಿದ್ದಾಳೆ. ಇನ್ನು ಅವಳಿಗೆ ಹೈಲೈಟಾಗಿ ಬ್ರೇಸ್ಲೆಟೇ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನಿಸ್ತು ನನಗಂತೂ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬ್ರೇಸ್ಲೆಟ್ ಅವಳಿಗೆ. ಇನ್ನು ಗುಮ್ಮ ಮಾಡೋಣಮ್ಮ ಗುಮ್ಮ ಅಂತ ಹೇಳಿ ಅವಳ ಜೊತೆ ಗುಮ್ಮ ಆಟ ಆಡ್ತಾಯಿದ್ದೆ. ಮಕ್ಕಳ ಜೊತೆ ಆಟ ಆಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ನಮ್ಗೆ ಎಷ್ಟೇ ಕಷ್ಟ ಅಂತ ಅನಿಸಿದ್ರು ಆ ಕಷ್ಟಗಳೆಲ್ಲ ಮರ್ತೇ ಹೋಗುತ್ತೆ. ಇನ್ನು ಅವಳಿಗೊಂದೆರಡು ಫೋಟೋ ಮತ್ತು ವೀಡಿಯೋನ ಮಾಡೋಣ ಅಂತ ಹೇಳಿ ನಮ್ಮನೆ ಪಕ್ಕ ದೇವಸ್ಥಾನಕ್ಕೆ ಕರ್ಕೊಬಂದೆ. ಇನ್ನು ಅಲ್ಲಿ ಫೋಟೋ ವೀಡಿಯೋಸ್ ತೆಗಿಯೋಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ಲೇಸು, ಮತ್ತು ಅಷ್ಟೇ ಚೆನ್ನಾಗೂ ಕೂಡ ಬರುತ್ತೆ ಅಂತೇಳಿ ಅಲ್ಲಿ ತೆಗಿಸ್ತಾ ಇದ್ದೆ. ಇನ್ನು ಪುಟ್ಟು ಹೆಜ್ಜೆ ಆಗ್ತಾಯಿರೋ ಪುಟ್ಟ ಗೌರಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ನಮ್ಮನೆ ಪುಟ್ಟು ಗೌರಿ, ಮುದ್ದು ಗೌರಿ, ಕಮೆಂಟ್ ಮಾಡಿ. ಇನ್ನು ಇವಳಿಗೆ ಸ್ವಲ್ಪ ಫೋಟೋನೆಲ್ಲ ತೆಗ್ದಾಯಿತು. ಇನ್ನು ಮತ್ತೆ ಎಲ್ಲರ ಜೊತೆ ಮಾತಾಡಿಕೊಂಡು ಕತೆ ಆಡಿಕೊಂಡು ಇವರೆಲ್ಲ ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ. ಇನ್ನು ನನ್ನ ಮಗಳು ಅವ್ರ ತಾತನ ಜೊತೆ ಹೋಗ್ಬಿಟ್ಟು ಯಾರ ತಕ್ಕೂ ಹೋಗ್ತಾನೆ ಇರಲಿಲ್ಲ. ನಾವೆಲ್ಲ ಸಾಕಿಲ್ವ ನಿನ್ನ ಸ್ವಲ್ಪಿಲ್ಲ ಅಂದ್ಕೊಂಡು ಎತ್ಕೋತಾಯಿದ್ರು. ಇಲ್ಲಿಗೆ ಬಂದರೆ ಏನೋ ಒಂಥರ ಮಕ್ಕಳನ್ನ ಸಾಕ್ತು ಅಂತ ಅನ್ಸೋದಿಲ್ಲ. ಯಾಕೆಂತಂದರೆ ಎಲ್ಲರೂ 5 ನಿಮಿಷ ಎತ್ಕೊಂಡ್ರೆ ನಮಗೆಷ್ಟು ಆರಾಮ ಅಂತ ಅನಿಸುತ್ತೆ ಅಲ್ವ. ಒಬ್ಬಳು ತಾಯಿಗೆ ಮಾತ್ರ ಗೊತ್ತಿರುತ್ತೆ ಪಾಪು ಸಾಕೋದು ಎಷ್ಟು ಕಷ್ಟ ಅಂತ. ಅವರು ಹೊಳ್ತಾ ಇರ್ತಾರೆ, ಕೆಲವೊಂದು ಟೈಮು ಅಡುಗೆ ಕೂಡ ಮಾಡಿರೋದಿಲ್ಲ. ಇನ್ನು ಅವ್ರನ್ನೇ ನೋಡ್ಕೊಳ್ಳೋದು, ಅಡುಗೆನೇ ಮಾಡೋದು, ಯಾರಿಗಪ್ಪ ಬೇಕಂತ ಅನಿಸ್ಬಿಡುತ್ತೆ. ಮತ್ತೆ ಇನ್ನೊಂದು 5 ನಿಮಿಷಕ್ಕೆ ಅವ್ರನ್ನ ಮುದ್ದಾಡ್ತಾಯಿದ್ರೆ ಎಷ್ಟೇ ಕಷ್ಟ ಇದ್ರೂ ದೂರ ಅಂತ ಅನಿಸ್ಬಿಡುತ್ತೆ. ಇನ್ನು ಫೈನಲಾಗಿ ಚಪ್ರ ಎಲ್ಲ ಹಾಕಾಯಿತು, ನಮ್ಮ ಗಣೇಶನ್ನ ಕೂರಿಸಾಯಿತು. ನಮ್ಮ ಗಣೇಶನ್ನ ಕೂರಿಸಿ ಇನ್ನು ಈಗ ಕೂರಿಸಿರೋದ್ರಿಂದ ಎಲ್ಲ ಕೂಡ ಪೂಜೆನ ಮಾಡ್ತಾಯಿದ್ರು ಮುತ್ತೈದೆಯರು. 5 ಜನ ಮುತ್ತೈದೆಯರು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ರು. ಪೂಜೆ ಕೂಡ ತುಂಬಾ ಚೆನ್ನಾಗೇ ಆಯಿತು. ಇನ್ನು ನಮ್ಮ ಗಣೇಶ, ನಮ್ಮ ಏರಿಯಾ ಗಣೇಶ ಈ ರೀತಿಯಾಗಿದ್ದಾರೆ. ನಮ್ಮ ಏರಿಯಾ ಗಣೇಶ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಇರೋ ಗಣೇಶನ್ನೇ ತಂದಿದ್ದಾರೆ.
ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಈ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಉದ್ದುದ್ದು ಕುಂಕುಮ ಬಳ್ಕೊಂಡು ನಮ್ಮ ಅಪ್ಪಂಗೂ ಕೂಡ ಬಳ್ದ್ಬಿಟ್ಟಿದ್ರು. ನಮ್ಮ ಅಣ್ಣಂಗೆ ಸ್ವಲ್ಪ ಮೇಲ್ಗಡೆ ಹಂಗೆ ಉಳ್ಕೊಂಡಿತ್ತು, ಅದನ್ನು ಸೀಡ್ತಾಯಿದ್ದೆ. ಇನ್ನು ನಮ್ಮ ಅಣ್ಣಂಗೆ ಹೀಗೆ ಈ ರೀತಿ ಎಲ್ಲ ಮಾಡೋದಂದರೆ ಏನೋ ಒಂಥರ ಖುಷಿ ನನಗೆ. ಇನ್ನು ನಮ್ಮಣ್ಣ ಅವರೆಲ್ಲ ಬಂದಿದ್ದರು. ಅವ್ರು ನಾವು ಯಾವಾಗಲೂ ಗಣೇಶ ಹಬ್ಬದ ದಿನ ಅಥವಾ ಗೌರಿ ಹಬ್ಬದ ದಿನ ರಾಖಿನ ಕಟ್ತೀವಿ. ಇನ್ನು ನನ್ನ ತಮ್ಮನಿಗೆ ಮತ್ತು ಅಣ್ಣಂಗೆ ರಾಖಿನ ಕಟ್ತಾಯಿದ್ದು. ರಾಖಿ ಕಟ್ಟಬೇಕಾದ್ರೂ ಅಷ್ಟೇ ತುಂಬಾ ಖುಷಿ ಅಂತ ಅನಿಸ್ತಾಯಿತ್ತು. ಯಾವಾಗಲೂ ನಮ್ಮ ಬಾಂಧವ್ಯ ಇಷ್ಟೇ ಚೆನ್ನಾಗಿರಲಿ, ಇಷ್ಟೇ ಸುಂದರವಾಗಿರಲಿ, ಯಾವುದೇ ರೀತಿ ಕಣ್ಗಳು ಬೀಳದೇ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಕೆಲವೊಬ್ಬರು ಇವಾಗ ಚೆನ್ನಾಗಿರ್ತಾರೆ, ಇನ್ನು ಸ್ವಲ್ಪ ದಿನಕ್ಕೇ ಕಚ್ಚಾಡ್ಬಿಡ್ತಾರೆ. ಆದರೆ ನಮ್ಮ ಮಧ್ಯೆ ಯಾವತ್ತೂ ಹಂಗಾಗಿಲ್ಲ. ಯಾವಾಗಲೂ ತುಂಬಾ ಖುಷಿಯಾಗಿರ್ತೀವಿ, ಹಾಗೆ ಅಷ್ಟೇ ಸಂತೋಷವಾಗೂ ಕೂಡ ಇರ್ತೀವಿ. ಇನ್ನು ನನ್ನ ತಮ್ಮನ ಜೊತೆ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಇದ್ರೇ ಖುಷಿ ಅಂತ ಅನಿಸುತ್ತೆ. ಯಾವುದೇ ಜಗಳ ಆಗಿರಲಿ 5 ನಿಮಿಷ ಇರಬೇಕು, ಇನ್ನು 5 ನಿಮಿಷಕ್ಕೆ ನಾವು ಒಂದಾಗ್ಬಿಡ್ಬೇಕು. ಆವಾಗ ಮಾತ್ರ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿರೋದು. ಇನ್ನು ನನ್ನ ಮಗ ಹಾಯ್ ಮಾಡು ಮಗನೇ ಅಂತ ಅಂದರೆ ಇನ್ನು ಫ್ಲೈಯಿಂಗ್ ಕಿಸ್ ಕೂಡ ಕೊಡ್ತಾ ಇದ್ದ ಎಲ್ಲರಿಗೂ. ಇನ್ನು ಅವನು ಗಣಪತಿ ಭಕ್ತನೇ ಆಗ್ಬಿಟ್ಟಿದ್ದಾನೆ, ಉದ್ದಿನ ಹಣ ಬಳ್ಕೊಂಡು. ಇನ್ನು ನಮ್ಮ ಕೂಡ ನೈಟ್ ಒಂದು ರೌಂಡ್ ಮತ್ತೆ ಬಂದು ಹೋಗೋಣ ಅಂತ ಹೇಳಿ ಮತ್ತೆ ಇನ್ನೊಂದು ಸರಿ ಬಂದೆ. ಇವಾಗ ನೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಯಿತು, ಯಾಕೆಂತಂದರೆ ಅವಾಗೆಲ್ಲ ತುಂಬ ಜನ ಇದ್ದರು, ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ತುಂಬಾ ಕ್ಲಿಯರಾಗಿ ಆ್ಯಂಡ್ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿಕೊಂಡೆ. ಇನ್ನು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಮುದ್ದು ಗಣೇಶ ಇಷ್ಟ ಆಗಿದರೆ, ನಮ್ಮ ಏರಿಯಾ ಗಣೇಶ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮಗದಷ್ಟು ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಮತ್ತೆ ಬೆಳಗ್ಗೆ ಆಯಿತು. ಬೆಳಗ್ಗೆ ಈ ರೀತಿಯಾಗಿ ಮಕ್ಕಳನ್ನ ಆಟ ಆಡಿಸ್ತಾಯಿದ್ದೋ. ನಾನು ನಮ್ಮ ಅಕ್ಕ ನನ್ನ ತಂಗಿ 3 ಪಾಪು ಇರೋದ್ರಿಂದ 3 ಪಾಪುನೂ ಆಟ ಆಡಿಸ್ತಾಯಿದ್ದೋ. ಇನ್ನು ಪಾಪುನೆಲ್ಲ ಆಟ ಆಡಿಸ್ಕೊಂಡು ದಿನ ಯಾವ ರೀತಿ ಕಳೀತಂತಲೇ ಗೊತ್ತಾಗಲಿಲ್ಲ. 2 ದಿನ ಕಳೆದೇ ಹೋಯಿತು. ಇನ್ನು ನನ್ನ ಪುಟ್ಟ ನನ್ನ ಮಗನೂ ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇಲ್ಲಿ ಜಾಗ ತುಂಬ ಅಗಲ ಆಗಿರೋದ್ರಿಂದ ಮಕ್ಕಳು ಆಟ ಆಡ್ಸೋಕ್ಕೆ ತುಂಬಾ ಆರಾಮ ಅಂತ ಅನಿಸುತ್ತೆ. ಅಷ್ಟೇ ಚೆನ್ನಾಗೂ ಕೂಡ ಆಟ ಆಡಿಸ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್.